ನಮ್ಮ ಟಿ ಎಚ್ ಅವರು, ನಮ್ಮ ಎಮ್ ಅವರು, ನಮ್ಮ ಕಮಿಷನರು, ಅವೆಲ್ಲ ಮಾಜಿ ನಗರಸಭಾ ಸದಸ್ಯರು, ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಮಕ್ಕಳ ಮತ್ತು ತಾಯಿ ಹಾಸ್ಪಿಟ್ಲ್ ಕಟ್ಟಕ್ಕೆ ಬಹು ದೂರದಲ್ಲಿ ಕಟ್ಟಬೇಕಂತ ಡಿಸೈಡ್ ಆಗಿದ್ವಿ. ಬೇಡ, ಹಾಸ್ಪಿಟ್ಲ್ ಪಕ್ಕದಲ್ಲಿ ಕಟ್ಟಬೇಕನ್ನೋದು ಹೃದಯ ಭಾಗದಲ್ಲಿ, ಮುಳುಭಾಗ ಹೃದಯ ಭಾಗದಲ್ಲಿ ಇರಬೇಕನ್ನೋದು ಎಲ್ಲರೂ ಆಕಾಂಕ್ಷಿ ಆಸೆ ಆಗಿತ್ತು. ಅದರಿಂದ ಸ್ಪಾಟ್ ವಿಸಿಟ್ ಮಾಡಿ, ಸ್ಪಾಟು ನಮ್ಮ ಲಾಸ್ಟ್ ಟೈಮ್ ಸೆಷನೆಲ್ಲ ಮಾತಾಡಿ, ನಮ್ಮ ಪಿ ಎಚ್ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಏನು ದೊಡ್ಡ ಮಟ್ಟಿಗೆ ಒಂದು ಇಲ್ಲೇ ಮಾಡಬೇಕಂತ ನನಗೆ ಮನವಿ ಕೊಟ್ಟಿದ್ರು. ಅದಕ್ಕೆ ಮೇರೆಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ನಮಗೆ ಸೂಕ್ತವಾಗಿದೆ, ಈ ಕೂಡಲೇ ಅಧಿಕಾರಿಗಳು ಬಂದು ಅದನ್ನು ಓಕೆ ಮಾಡ್ತಾರೆ. ನಾವು ಮತ್ತು ಕಮಿಷನರು ಡಿ ಸಿ ಹತ್ರ ಮಾತಾಡಿ ಅದನ್ನು ಅಪ್ರೂವ್ ತಗೊಂಡು ಈಗಾಗಲೇ ರೆಸಲ್ಯೂಷನ್ ಪಾಸ್ ಆಗಿದೆ. ಈ ಜಾಗವನ್ನು ಹಾಸ್ಪಿಟಲ್ ಕಟ್ಟಬೇಕು, ಕೆನರಾ ಬ್ಯಾಂಕ್ ಪ್ಲೇಸನ್ನು ನಾವು ತಗೊಬೇಕಂತ ಆಲ್ರೆಡಿ ರೆಸಲ್ಯೂಷನ್ ಪಾಸ್ ಆಗಿದೆ. ಅದ್ರ ಪ್ರಕಾರವಾಗಿ ನೀವು ಡೆಮಾಲಿಷನ್ ಮಾಡಿ ಹಾಸ್ಪಿಟಲ್ ಕಟ್ಟಕ್ಕೆ ನಾವು ಹೊಸದ ಸಿದ್ಧವಾಗಿದ್ದೀವಿ. ವಿತಿನ್ 6 ಮಂತ್ ಒಳಗಡೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೊಸ ಹಾಸ್ಪಿಟ್ಲು, ಒಂದು 25 ಕೋಟಿ ಹೊಸ ಹಾಸ್ಪಿಟ್ಲ್ ಕಟ್ಟಕ್ಕೆ, ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಖಂಡಿತವಾಗ್ಲೂ ವಿತಿನ್ 6 ಮಂತಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಮುಗಿಸ್ಕೊಡ್ತೀವಿ. ಈಗಾಗಲೇ ತಾಯ್ಲೂರಲ್ಲಿ ಕೂಡ 100 ಬೆಡ್ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಅದ್ಭುತವಾಗಿ ನಂಗ್ಲಿದಲ್ಲಿ ರೆಡಿ ಆಗಿದೆ. ಈಗಾಗಲೇ ತಾಯ್ಲೂರು ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದು, ಅದು ಕೂಡ ಓಕೆ ಆಗಿದೆ. ಹೋಬಳಿ ಲೆವೆಲ್ ಒಂದು ಹಾಸ್ಪಿಟ್ಲ್ ಕೂಡ ಓಕೆ ಆಗಿದೆ. ಆದಷ್ಟು ಬೇಗ ಇದು ಕಾರ್ಯಗತ ಮಾಡಿ ಇದೇ ವರ್ಷದಲ್ಲಿ 2027 ಒಳಗಡೆ ಎಲ್ಲ ಹಾಸ್ಪಿಟ್ಲ್ ಕಂಪ್ಲೀಟ್ ಮಾಡಿ, ಕಾಮಗಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಕೊಡಬೇಕಂತ ಡಿಸೈಡ್ ಆಗಿದ್ವಿ. ಎಲ್ಲ ತಾಲೂಕು ಅಧಿಕಾರಿಗಳ ಬೆಂಬಲದಿಂದ ಹಾಗೂ ಸರ್ಕಾರದ ಒಂದು ವತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ.